ಯಪ್ಪ ಏನ್ ಜಾತ್ರೆ ಗುರು ಇದು. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಿರಿಕ್ ಕನ್ನಡಿಗ. ಇವತ್ತೇನಪ್ಪ ಸ್ಪೆಷಲ್ ಅಂತಂದ್ರೆ ಹನುಮಾನ್ ಜಯಂತಿ ಆಗಿರೋದ್ರಿಂದ ಶೆಟ್ಟಿಹಳ್ಳಿ ಕಡೆ ಹೊರಟಿದ್ವಿ. ಹೋಗ್ತಾ ಇರುವಂತ ದಾರಿಯಲ್ಲಿ ಎಲ್ಲಿ ನೋಡಿದ್ರು ಶಾಮಿಯಾನ. ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ ಸಂಜೆವರೆಗೂ ಕೂಡ ಎಲ್ಲರಿಗೂ ಪಾನಕ ಕೋಸಂಬರೆ ಪ್ರಸಾದವನ್ನ ಎಲ್ರಿಗೂ ಕೊಟ್ಟು ಸಾಕಾಗ್ಬಿಟ್ಟೈತೆ ಅವ್ರಿಗೂ ಕೂಡ. ಇದನ್ನೆಲ್ಲ ನೋಡ್ಕೊಂಡು ಸೀದಾ ಶೆಟ್ಟಿಹಳ್ಳಿಗೆ ಬಂದ್ಬಿಟ್ವಿ. ದೇವಸ್ಥಾನದೊಳಗಡೆ ಹೋಗೋಣ ಅಂತ ಹೊರಟ್ವಿ. ಫುಲ್ ಜನ, ಜಾತ್ರೆ. ಈ ಅಣ್ಣ ಯಾವ್ದೋ ಸ್ಪೆಷಲ್ ಗನ್ ತಂದಿದ್ದ. ನಾನ್ ಚಿಕ್ಕ ಹುಡುಗ ಇದ್ದಾಗ ಏನಾದ್ರು ನೋಡ್ಬಿಟ್ಟಿದ್ರೆ ತಗೊಂಡ್ಬಿಡ್ತಿದ್ದೆ ಅನ್ಸುತ್ತೆ. ಬರೀ ಇಂಥದೆಯ. ತುಮಕೂರಲ್ಲಿರೋ ಅರ್ಧ ಜನ ಎಲ್ಲ ಇಲ್ಲೇ ಇದ್ರು ಅಂತ ಕಾಣಿಸುತ್ತೆ. ಪೊಲೀಸ್ನವ್ರು ಮಾತೆ ಕೇಳ್ತಾ ಇಲ್ಲ ಯಾರು. ಕೊನೆಗೂ ಕೂಡ ನಮ್ಮ ಬಾಸ್ ತೇರನ್ನ ನೋಡೇ ಬಿಟ್ಟೆ. ತೇರ್ ಎಳಿಯೋ ಟೈಮ್ಗೆ ನಾನು ಬರೋಕ್ಕಾಗಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ಜೊತೆ ಲೇಟ್ ಆಗಿ ಹೋಗಿದ್ದೆ. ಜಾತ್ರೆ ತುಂಬಾ ಎಲ್ಲಾದ್ರೂ ನೋಡ್ಗುರು, ಎಲ್ಲಿ ನೋಡಿದ್ರು ಸ್ಟೂಡೆಂಟ್ಸ್. ಸಿಂಗಲ್ ಆಗಾದ್ರೂ ಬಂದವ್ರ, ಎಲ್ಲ ಹೊಟ್ಟೆ ವರ್ಷಕ್ಕೆ ಜೊತೆಗೆ ಬಂದವ್ರೆ. ಅದಕ್ಕೆ ಹೊಟ್ಟೆ ತಂಪು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಲ್ಲಂಗಡಿ ತಿನ್ನೋಕೆ ಹೋದ್ರೆ ಅಲ್ಲಿ ಸಿಕ್ಕಾಪಟ್ಟೆ ರಶ್ಶು. ಅದೆಲ್ಲ ಬೇಯಿಸಿ ತಗೊಂಬರೋದ್ರೊಳಗಡೆ ಏನೋ ಸಾಧಿಸಿರೋ ಸಂತೋಷ. ಈ ಜಾತ್ರೆಗೆ ಲಕ್ಷ್ಮಿ ಕೂಡ ಬಂದಿದ್ರು. ಅಲ್ಲಿ ದೇವಸ್ಥಾನದ ಕೈ ಮುಕ್ಕೊಂಡ್ಬಿಟ್ಟು ಸೀದಾ ಪ್ರಸಾದ ತಿನ್ನಕಂತ ಹೋದ್ವಿ. ಅಲ್ಲಿ ನೋಡಿದ್ರೆ ಒಳ್ಳೆ ಪ್ರಸಾದನೇ ಸಿಕ್ಕಿತ್ತು. ಕೈ ಮುಕ್ಕೊಂಡು ತಿಂದ್ಬಿಟ್ಟೆ. ಪ್ರಸಾದ ಸಾಲಿಲ್ಲ ಅಂತ ಹೇಳ್ಬಿಟ್ಟು ಸೀದಾ ರೋಡ್ ಸೈಡ್ ಅಲ್ಲಿ ಚೆನ್ನಾಗಿ ಕೊಡ್ತಾ ಇದ್ರು ಫ್ಯಾಮಿಲಿಯವರು ಅಂತ ಹೇಳ್ಬಿಟ್ಟು ಅದನ್ನ ತಿಂದ್ಬಿಟ್ಟು ಸೀದಾ ಹಾಸ್ಟೆಲ್ ಕಡೆ ಬಂದ್ಬಿಟ್ವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.